24 ಗಂಟೆಗಳ ಪ್ರಮುಖ ಸುದ್ದಿಗಳು. ಭಾರತ, ಆಸ್ಟ್ರೇಲಿಯಾ ಮತ್ತು ಕೆನಡಾ ಕೃತಕ ಬುದ್ಧಿಮತ್ತೆ, ಹಸಿರು ಇಂಧನ, ನಿರ್ಣಾಯಕ ಖನಿಜಗಳು ಹಾಗೂ ಸ್ಥಿರ ಪೂರೈಕೆ ಸರಪಳಿಗಳಲ್ಲಿ ಸಹಕಾರವನ್ನು ಬಲಪಡಿಸುವ ಉದ್ದೇಶದಿಂದ ಕೃತಕ ಬುದ್ಧಿಮತ್ತೆ, ನಿರ್ಣಾಯಕ ಮೂಲಸೌಕರ್ಯ ಮತ್ತು ತಂತ್ರಜ್ಞಾನ ಉಪಕ್ರಮ ಅಚಿತಿ ಎಂಬ ತ್ರಿಪಕ್ಷೀಯ ಉಪಕ್ರಮವನ್ನು ಆರಂಭಿಸಿವೆ. ಇದು ಇಂಡೋ-ಪೆಸಿಫಿಕ್ ಪ್ರದೇಶದಲ್ಲಿ ತಂತ್ರಜ್ಞಾನ ಸಹಕಾರಕ್ಕೆ ಹೊಸ ಬಲ ನೀಡಲಿದೆ. ಭಾರತದ ಹಸಿರು ಇಂಧನ ಕ್ರಾಂತಿಗೆ ವೇಗ. ಕೇಂದ್ರ ಸರ್ಕಾರವು 85% ಎಥನಾಲ್ ಮಿಶ್ರಿತ ಛ-85 ಇಂಧನವನ್ನು ಛ-20 ಪೆಟ್ರೋಲ್ಗಿಂತ ₹20 ಕಡಿಮೆ ಬೆಲೆಗೆ ಪರಿಚಯಿಸಲು ಯೋಜಿಸಿದೆ. ಇದರಿಂದ ಕಚ್ಚಾ ತೈಲದ ಆಮದು ಕಡಿಮೆಯಾಗುವುದರ ಜೊತೆಗೆ ರಾಷ್ಟ್ರೀಯ ಜೈವಿಕ ಇಂಧನ ನೀತಿ 2018 ಅಡಿಯಲ್ಲಿ ದೇಶದ ಜೈವಿಕ ಇಂಧನ ಆರ್ಥಿಕತೆಗೆ ಉತ್ತೇಜನ ಸಿಗಲಿದೆ. At Universal Group of Institutions, we provide you BA, BCom, BSc integrated with UPS. ಭಾರತವು ಆಳಸಮುದ್ರ ಮೀನುಗಾರಿಕೆಯನ್ನು ನಿಯಂತ್ರಿಸಿದೆ. ಉಪರಾಷ್ಟ್ರಪತಿಗಳು ಒಡಿಶಾದಲ್ಲಿ ಅಗಾಧ ಸಮುದ್ರ ಮೀನುಗಾರಿಕೆ ಅನುಮತಿ ವ್ಯವಸ್ಥೆಯನ್ನು ಆರಂಭಿಸಿದರು. ಇದರ ಮೂಲಕ ಭಾರತದ ಧ್ವಜ ಹೊಂದಿರುವ ಮೀನುಗಾರಿಕಾ ಹಡಗುಗಳಿಗೆ 200 ನಾಟಿಕಲ್ ಮೈಲುಗಳ ವಿಶೇಷ ಆರ್ಥಿಕ ವಲಯ EEZ ದಾಚೆ ಕಾರ್ಯಾಚರಣೆ ನಡೆಸಲು ಅಧಿಕಾರ ಪತ್ರ ಹಾಗೂ ರೀಲ್ಕ್ರಾಫ್ಟ್ ಡಿಜಿಟಲ್ ನೋಂದಣಿ ವೇದಿಕೆಯ ಮೂಲಕ ಅನುಮತಿ ನೀಡಲಾಗುತ್ತದೆ. ಇದು ಅನ್ಕ್ಲೋಸ್ ನಿಯಮಾವಳಿಗಳಿಗೆ ಅನುಗುಣವಾಗಿದೆ. ಭಾರತದಲ್ಲಿ ಮಧುಮೇಹ ಚಿಕಿತ್ಸೆಯಲ್ಲಿ ಮಹತ್ವದ ಹೆಜ್ಜೆ. ನೋವೋ ನಾರ್ಡಿಸ್ಕ್ ಸಂಸ್ಥೆಯು ಅಭಿವೃದ್ಧಿಪಡಿಸಿರುವ ವಿಶ್ವದ ಮೊದಲ ವಾರಕ್ಕೊಮ್ಮೆ ನೀಡುವ ಮೂಲ ಬ್ಯಾಸಲ್ ಇನ್ಸುಲಿನ್ ಅವಿಕ್ಲಿ ಇನ್ಸುಲಿನ್ ಐಕೋಡೆಕ್ ಅನ್ನು ಭಾರತದಲ್ಲಿ ಪರಿಚಯಿಸಲಾಗಿದೆ. ಇದರಿಂದ ವರ್ಷಕ್ಕೆ 365 ಇಂಜೆಕ್ಷನ್ಗಳ ಬದಲು ಕೇವಲ 52 ಇಂಜೆಕ್ಷನ್ಗಳು ಸಾಕಾಗಲಿದ್ದು ದೇಶದ ಸುಮಾರು 10.1 ಕೋಟಿ ಮಧುಮೇಹಿಗಳ ಚಿಕಿತ್ಸೆಯಲ್ಲಿ ಮಹತ್ವದ ಬದಲಾವಣೆ ತರಲಿದೆ. ಭಾರತದ ಸೇತುವೆಗಳು ಇನ್ನಷ್ಟು ಸ್ಮಾರ್ಟ್. NIT ಮದ್ರಾಸ್ ಹಾಗೂ ಸಿಡ್ಯಾಕ್ ಸೇರಿ ರಾಷ್ಟ್ರೀಯ ಸೇತುವೆ ಆರೋಗ್ಯ ಮೇಲ್ವಿಚಾರಣಾ ತಂತ್ರಾಂಶವನ್ನು ನಿರ್ವಹಿಸಲಿವೆ. ಈ ವ್ಯವಸ್ಥೆಯಲ್ಲಿ ಸಂವೇದಕಗಳ ಸೆನ್ಸರ್ಸ್ ಮೂಲಕ ಒತ್ತಡ, ಕಂಪನ ಹಾಗೂ ಸುರಕ್ಷತೆಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಿ ದೇಶದ 1.7 ಲಕ್ಷ ರಾಷ್ಟ್ರೀಯ ಹೆದ್ದಾರಿ ಸೇತುವೆಗಳ ಸುರಕ್ಷತೆಯನ್ನು ಹೆಚ್ಚಿಸಲಾಗುತ್ತದೆ. ಮುಂಗಾರು ದೇಶವ್ಯಾಪಿ ವ್ಯಾಪಿಸಿದೆ. ಭಾರತೀಯ ಹವಾಮಾನ ಇಲಾಖೆ IMD ನೈಋತ್ಯ ಮುಂಗಾರು ದೇಶದಾದ್ಯಂತ ಸಂಪೂರ್ಣವಾಗಿ ವ್ಯಾಪಿಸಿದೆ ಎಂದು ದೃಢಪಡಿಸಿದೆ. ಉತ್ತರಾಖಂಡಕ್ಕೆ ಕೆಂಪು ಎಚ್ಚರಿಕೆ ರೆಡ್ ಅಲರ್ಟ್ ಹಾಗೂ ಈಶಾನ್ಯ ರಾಜ್ಯಗಳು, ದೆಹಲಿ ಮತ್ತು ದಕ್ಷಿಣ ಭಾರತದ ಹಲವು ಭಾಗಗಳಿಗೆ ಭಾರೀ ಮಳೆಯ ಮುನ್ನೆಚ್ಚರಿಕೆ ನೀಡಲಾಗಿದೆ. ಇದು ದೇಶದ 15 ಕೋಟಿ ರೈತರಿಗೆ ಅತ್ಯಂತ ಮಹತ್ವದ್ದಾಗಿದೆ. ಭಾರತ ಕಿರ್ಗಿಸ್ತಾನ್ ಸಾಂಸ್ಕೃತಿಕ ಸಹಕಾರಕ್ಕೆ ಹೊಸ ಆಯಾಮ. ಬಿಷ್ಕೆಕ್ನಲ್ಲಿ ಮಾನಸ ಮಹಾಭಾರತ ಅಧ್ಯಯನ ಕೇಂದ್ರವನ್ನು ಆರಂಭಿಸಲಾಗಿದೆ. ಈ ಕೇಂದ್ರವು ನಾಗರಿಕತಾ ಸಂವಾದ, ಸಾಂಸ್ಕೃತಿಕ ರಾಜತಾಂತ್ರಿಕತೆ ಮತ್ತು ವಿಶ್ವದ ಅತಿ ದೀರ್ಘ ಮೌಖಿಕ ಮಹಾಕಾವ್ಯವಾದ ಮನಸ್ 5 ಲಕ್ಷಕ್ಕೂ ಹೆಚ್ಚು ಸಾಲುಗಳು, ಮಹಾಭಾರತಕ್ಕಿಂತ ಸುಮಾರು 3 ಪಟ್ಟು ದೊಡ್ಡದು ಅನ್ನು ಹಿಂದಿಗೆ ಅನುವಾದಿಸುವ ಕಾರ್ಯಕ್ಕೆ ಉತ್ತೇಜನ ನೀಡಲಿದೆ. ಭಾರತದ ಸ್ವದೇಶಿ ವಿಮಾನ ನಿರ್ಮಾಣಕ್ಕೆ ಮತ್ತೊಂದು ಮೈಲಿಗಲ್ಲು. CSIRA ರಾಷ್ಟ್ರೀಯ ಏರೋಸ್ಪೇಸ್ ಪ್ರಯೋಗಾಲಯಗಳು ಸಂಸ್ಥೆಯು ಸರಸ್ ಮಾರ್ಕ್ II ಎಂಬ 19 ಆಸನಗಳ ಲಘು ಸಾರಿಗೆ ವಿಮಾನದ ವಿನ್ಯಾಸವನ್ನು ಪೂರ್ಣಗೊಳಿಸಿದೆ. ಇದು ಪ್ರಾದೇಶಿಕ ಸಂಪರ್ಕ, ಸಣ್ಣ ವಿಮಾನ ನಿಲ್ದಾಣಗಳ ಬಳಕೆ ಹಾಗೂ ಭವಿಷ್ಯದಲ್ಲಿ ಭಾರತೀಯ ವಾಯುಪಡೆಯ ಉಪಯೋಗಕ್ಕಾಗಿ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದಡಿ ಅಭಿವೃದ್ಧಿಪಡಿಸಲಾಗಿದೆ. ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ